ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನಿಮ್ಮಲ್ಲಿ ಹೆಚ್ಚಿನ ಉತ್ಸಾಹ ಮತ್ತು ಚೈತನ್ಯವಿರತಕ್ಕಂಥ ದಿನ. ಪ್ರಾರಂಭಿಸಿದ ಕೆಲಸಗಳಲ್ಲಿ ಸಫಲತೆ ಕಾಣಲಿದ್ದೀರಿ. ಹೊಸ ನಿರ್ಧಾರಗಳಲ್ಲಿ ಧೈರ್ಯವನ್ನು ವಿವೇಕವನ್ನು ಹೊಂದಿರಲಿದ್ದೀರಿ. ದಿನದ ಮಧ್ಯಾಹ್ನದ ನಂತರ ಉತ್ತಮವಾಗಿರಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಕಾರ್ಯಕ್ಷಮತೆ ಈ ದಿನ ಗುರುತಿಸಲಿದ್ದೀರಿ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಈ ದಿನ ಸೂಕ್ತವಾದಂತಹ ದಿನ. ಉದ್ಯೋಗದಲ್ಲಿ ಸ್ಥಳಾಂತರ ಅಥವಾ ಪ್ರೋತ್ಸಾಹದ ಯೋಗವಿರತಕ್ಕಂಥ ದಿನ. ವ್ಯಾಪಾರಿಗಳಿಗೆ ಒಂದು ಉತ್ತಮ ಗ್ರಾಹಕ ಸಂಪರ್ಕ ಸಾಧನೆಯಾಗತಕ್ಕಂಥ ದಿನ. ಹಣದ ಪರಿಸ್ಥಿತಿಯಲ್ಲಿ ಚಿಕ್ಕ ಮಟ್ಟದ ಲಾಭ ಸಂಭವ. ಹೂಡಿಕೆಗೆ ಮುನ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದ ಅವಶ್ಯಕತೆಗಳಿಗೆ ಹಣ ವೆಚ್ಚವಾಗಬಹುದು. ಅತಿಯಾಗಿ ಖರ್ಚು ಮಾಡಬೇಡಿ. ಪ್ರೀತಿಯ ಜನರೊಂದಿಗೆ ಸೌಹಾರ್ದತೆ ಇರಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಿರತಕ್ಕಂಥ ದಿನ. ಕೆಲವೊಮ್ಮೆ ಚಿಕ್ಕದೊಂದು ಮಾತು ವಿವಾದಕ್ಕೆ ಕಾರಣವಾಗಬಹುದು. ಶಾಂತಿಯಿಂದ ನಿರ್ವಹಿಸಿಕೊಳ್ಳಿ. ತಲೆನೋವು, ಮೂತ್ರಾಂಗದ ಸಮಸ್ಯೆ ಅಥವಾ ಜ್ವರದ ಲಕ್ಷಣಗಳು ಕಾಣಿಸಬಹುದು. ಹೆಚ್ಚು ನಿರಂತರ ಓಡಾಟದಿಂದ ಆಯಾಸ ಉಂಟಾಗಬಹುದು. ವಿಶ್ರಾಂತಿ ತುಂಬ ಅಗತ್ಯ. ಮಿತ ಆಹಾರ ಮತ್ತು ನೀರಿನ ಸೇವನೆ ಅಗತ್ಯ. ಇಂದಿನ ನಿಮ್ಮ ಶುಭ ಬಣ್ಣ ಹಳದಿ. ಶುಭ ಸಂಖ್ಯೆ 6. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4ರಿಂದ 5:30 ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ಅಂಗಾರಕಾಯ ನಮಃ, ಇಲ್ಲವಾದಲ್ಲಿ ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನು 27 ಬಾರಿ ಪಠಣೆ ಮಾಡಿಕೊಳ್ಳಿ. ಮತ್ತು ಕೆಂಪು ಹಣ್ಣು ಹಾಗೂ ದ್ರಾಕ್ಷಿ, ಸೇಬುಗಳನ್ನು ದಾನ ಮಾಡಿ. ಆಂಜನೇಯ ದೇವಾಲಯಕ್ಕೆ ಲಿಂಬು ಮಾಲೆಯನ್ನು ಮಾಡಿ ಅರ್ಪಣೆ ಮಾಡುವುದರಿಂದಲೂ ಕಷ್ಟಗಳು ಪರಿಹಾರವಾಗಲಿದೆ. ಈ ದಿನ ಶಕ್ತಿ, ಧೈರ್ಯ, ಉತ್ಸಾಹ ಇವೆಲ್ಲವೂ ನಿಮ್ಮ ಪಕ್ಕದಲ್ಲೇ ಇರಲಿದೆ. ಹೊಸ ಕಾರ್ಯಕ್ಕೆ ಹಾರೈಕೆ ಉಂಟಾಗಲಿದೆ. ಕೆಲಸ ಕಾರ್ಯಗಳಲ್ಲಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗಲಿದೆ. ವೃಷಭ ರಾಶಿ. ಇಂದು ನಿಮ್ಮ ಧೈರ್ಯ ಮತ್ತು ನಿರ್ಧಾರಾತ್ಮಕತೆ ಪ್ರಯೋಜನಕಾರಿಯಾಗಿ ಪರಿಣಮಿಸಲಿದೆ. ದಿನದ ಆರಂಭದಲ್ಲಿ ಅಲ್ಪ ವಿಘ್ನಗಳು ಇದ್ದರೂ ಮಧ್ಯಾಹ್ನದ ನಂತರ ಸಮಯ ನಿಮಗೆ ಅನುಕೂಲಕರವಾಗಿರಲಿದೆ. ಕೌಟುಂಬಿಕ ವಿವಾದಗಳಲ್ಲಿ ಮೌನ ಅಥವಾ ಸಹನೆಯಿಂದ ವ್ಯವಹರಿಸಿಕೊಳ್ಳಿ. ಉದ್ಯೋಗದಲ್ಲಿ ಸ್ಥಿರತೆ ಮೂಡತಕ್ಕಂಥ ದಿನ. ಹೊಸ ಹೊಣೆಗಾರಿಕೆಗಳು ಬರಬಹುದು. ವ್ಯಾಪಾರಿಗಳಿಗೆ ಚಿಕ್ಕ ಲಾಭದ ಅವಕಾಶಗಳು ಲಭ್ಯವಾಗಲಿದೆ. ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಉನ್ನತ ಸಾಧನೆ ಮಾಡಲಿದ್ದೀರಿ. ಆಂತರಿಕ ರಾಜಕೀಯ ಅಥವಾ ಸಹೋದ್ಯೋಗಿಗಳ ನಿಂದನೆ ಜಾಗ್ರತೆಯಿಂದ ತಡೆಹಿಡಿಯಿರಿ. ಹಣದ ಅವಶ್ಯಕತೆ ನೀಗುವ ಸಂಭವವಿರತಕ್ಕಂಥ ದಿನ. ಹಳೆಯ ಸಾಲಗಳು ತೀರಲು ಒಳ್ಳೆಯ ಅವಕಾಶ. ಖರ್ಚು ಮಿತಿಯನ್ನು ಪಾಲಿಸಿದರೆ ಹಣಕಾಸು ಸ್ಥಿತಿ ಸಮತೋಲನದಲ್ಲಿರಲಿದೆ. ಮತ್ತು ಪ್ರೀತಿಯ ಸಂಬಂಧದಲ್ಲಿ ಸ್ಪಷ್ಟತೆ ಕಾಪಾಡಿಕೊಳ್ಳಿ. ಸಂಗಾತಿಯೊಂದಿಗೆ ಸಂವಾದ ಮತ್ತು ಸಹಾನುಭೂತಿಯ ಬಾಂಧವ್ಯ ಬಲಪಡಿಸಲಿದೆ. ವೈವಾಹಿಕ ಜೀವನದಲ್ಲಿ ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಸಮಾಧಾನದಿಂದಲೇ ಪರಿಹರಿಸಿಕೊಳ್ಳಿ. ಗಂಟಲು, ಶೀತ ಅಥವಾ ಮಾಂಸಪೇಶಿಗಳ ನೋವು ಉಂಟಾಗಬಹುದು. ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಆದರೆ ಜಂಕ್ ಫುಡ್ಗಳನ್ನು ಆದಷ್ಟು ತಪ್ಪಿಸಿಕೊಳ್ಳಿ. ಯೋಗ ಅಥವಾ
ಬೆಳಗ್ಗಿನ ನಡೆ ನಿಮಗೆ ಹೆಚ್ಚಿನ ಶಕ್ತಿ ನೀಡಲಿದೆ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 11:30 ಶುಭ ಸಮಯವಾಗಿರಲಿದೆ. ನಿಮ್ಮ ಪರಿಹಾರಕ್ಕಾಗಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿಕೊಳ್ಳಿ. ಬಿಳಿ ಹಣ್ಣು ಅಥವಾ ಬಿಳಿಯ ಬಟ್ಟೆಯನ್ನು ದಾನ ಮಾಡುವುದರಿಂದಲೂ ಕರ್ಮ ಫಲ ದೂರವಾಗಲಿದೆ. ಮತ್ತು ಆದಷ್ಟು ತಂಪು ಪದಾರ್ಥಗಳನ್ನು ಸೇವಿಸಿಕೊಳ್ಳಿ. ನಿಮ್ಮ ಶಾಂತ ಸ್ವಭಾವ ಮತ್ತು ಧೈರ್ಯದಿಂದ ನಿಮ್ಮ ಗುರಿಗೆ ಈ ದಿನ ನೀವು ಒತ್ತಾಯವಿಲ್ಲದೆ ಸಾಗಬಹುದು. ದಿನದ 2ನೇ ಭಾಗ ನಿಮಗೆ ಈ ದಿನ ಉತ್ತಮವಾಗಿರಲಿದೆ. ಮಿಥುನ ರಾಶಿ. ಇಂದು ನಿಮ್ಮ ಚಾತುರ್ಯ, ತೀಕ್ಷ್ಣ ಬುದ್ಧಿ ಹಾಗೂ ಸಂವಹನ ಸಾಮರ್ಥ್ಯದಿಂದ ಮುಂದೆ ಬರತಕ್ಕಂಥ ದಿನ. ಕೆಲವರಿಗೆ ಅನಿರೀಕ್ಷಿತ ಪ್ರಯಾಣದ ಸಾಧ್ಯತೆ ಇದೆ. ನಿಮ್ಮ ತುರ್ತು ನಿರ್ಧಾರಗಳು ಈ ದಿನ ಪರಿಣಾಮಕಾರಿಯಾಗಲಿದೆ. ಕೆಲಸದ ತಯಾರಿಯ ದಿನವೂ ಆಗಿರಲಿದೆ. ಈ ದಿನ ಉದ್ಯೋಗದಲ್ಲಿ ನಿಮ್ಮ ಬಹುಮುಖ ಪ್ರತಿಭೆ ಗುರುತಿಸುವ ದಿನ. ಕಚೇರಿಯ ಸಂಬಂಧಿಗಳು ಸಹಕಾರ ನೀಡಲಿದ್ದಾರೆ. ಸೃಜನಾತ್ಮಕ ಮಾಧ್ಯಮ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮೂಡಬಹುದಾಗಿರತಕ್ಕಂಥ ದಿನ. ಮಿತವಾಗಿ ಮಾತನಾಡುವುದು ವೃತ್ತಿಬಲಕ್ಕೆ ಸಹಾಯ ಮಾಡಲಿದೆ. ಹಳೆಯ ಹಣ ಹಿಂದಿರುಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಖರ್ಚು ಮತ್ತು ಆದಾಯ ಸಮತೋಲನ ಮಾಡುವುದು ಬಹುಮುಖ್ಯ. ನೂತನ ವ್ಯಾಪಾರದ ಬಗ್ಗೆ ಯೋಚನೆ ಮಾಡಬಹುದಾದಂಥ ದಿನ. ಪ್ರೀತಿಯ ವ್ಯವಹಾರದಲ್ಲಿ ಹೊಸತೆ ಮೆಲುಕು ಹಾಕುವಂಥ ದಿನ. ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂಪರ್ಕ ದಿನ ಹೆಚ್ಚಾಗಲಿದೆ. ಮಿತ್ರರೊಂದಿಗೆ ಸಮಯ ಕಳೆಯುವ ಅವಕಾಶಗಳು ದೊರೆಯಲಿದೆ. ಚಿಂತೆ ಅಥವಾ ಭ್ರಮೆಯಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ಒತ್ತಡ ನಿರ್ವಹಣೆಗೆ ಧ್ಯಾನ, ಯೋಗ ಮಾಡಿಕೊಳ್ಳಿ. ಸಡಿಲ ಜೀರ್ಣಕ್ರಿಯೆಗೆ ನೀರು ಮತ್ತು ಹಸಿರು ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಕಂದು ಬಣ್ಣ, ಶುಭ ಸಂಖ್ಯೆ 5. ಈ ದಿನದ ನಿಮ್ಮ ಶುಭ ಕಾಲ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 1:30 ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರದ ವಿಚಾರಕ್ಕಾಗಿ ಓಂ ನಮೋ ನಾರಾಯಣಾಯ ಅಥವಾ ಓಂ ಬ್ರಹ್ಮಣೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳಿ. ಮತ್ತು ಭದ್ರಕಾಳಿಯ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿ. ಹಸಿದವರಿಗೆ ಅನ್ನದಾನ ಮಾಡುವುದು ಈ ದಿನ ನಿಮಗೆ ಅತ್ಯಂತ ಶುಭವಾಗಲಿದೆ. ಈ ದಿನ ನಿಮ್ಮ ಚುರುಕು ಮತ್ತು ಚಾತುರ್ಯದಿಂದ ಹಲವಾರು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲಿದ್ದೀರಿ. ಸಂವಾದ, ಸಂಪರ್ಕ, ಹೊಸ ಪರಿಚಯಗಳು ಇಂದು ನಿಮ್ಮ ಪಥವನ್ನು ಬೆಳಗಿಸಲಿದೆ. ಕರ್ಕಾಟಕ ರಾಶಿ. ಇಂದು ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಬಹುಮುಖ್ಯ. ಹಳೆಯ ನೆನಪುಗಳು ಉಕ್ಕಿ ಬರುವಂಥ ಸಾಧ್ಯತೆ ಇದೆ. ದಿನದ 2ನೇ ಭಾಗದಲ್ಲಿ ಮಾನಸಿಕ ಶಾಂತಿ ಪ್ರಾಪ್ತಿಯಾಗತಕ್ಕಂಥ ದಿನ. ಕುಟುಂಬದವರೊಂದಿಗೆ ಒಗ್ಗಟ್ಟಾಗಿ ಸಮಯ ಕಳೆಯುವಂಥ ದಿನ. ಈ ದಿನ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗಬಹುದು. ಅದರ ಶ್ರದ್ಧೆಯಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗಲಿದೆ. ಗೃಹ ಸಂಬಂಧಿತ ಉದ್ಯಮ, ಆಹಾರ ಉದ್ಯಮ, ಶಿಕ್ಷಣ ಕ್ಷೇತ್ರದವರಿಗೆ ಉತ್ತಮ ದಿನವಾಗಿರಲಿದೆ. ಜವಾಬ್ದಾರಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಯತ್ನಿಸಿಕೊಳ್ಳಿ. ಹೊಸ ಯೋಜನೆಗಳು ನಿಧಾನವಾಗಿ ಬೆಳೆದುಕೊಳ್ಳಲಿದೆ. ಹಣಕಾಸಿನ ಪರಿಸ್ಥಿತಿ ಈ ದಿನ ಸ್ಥಿರವಾಗಿರಲಿದೆ. ಖರ್ಚು ಕಡಿಮೆ ಮಾಡಿಕೊಳ್ಳುವುದು ಉತ್ತಮ. ಉಳಿತಾಯವನ್ನು ಮಾಡುವುದು ಉತ್ತಮ. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಅನಿವಾರ್ಯವಾಗಬಹುದು. ಭಾವನಾತ್ಮಕವಾಗಿ ಸಂಕೋಚ ತರುವ ಸಂದರ್ಭವಿರತಕ್ಕಂಥ ದಿನ. ಸಂಗಾತಿಯೊಂದಿಗೆ ಸಮಜಾಯಿಷಿ ಅಗತ್ಯ. ಕುಟುಂಬ ಸದಸ್ಯರೊಂದಿಗೆ ನಿಜವಾದ ಮಾತುಕತೆ ಮಾಡಿಕೊಳ್ಳಿ. ಮನಸ್ಸು ಹಗುರ ಮಾಡಿಕೊಳ್ಳಿ. ಜಠರ ಸಮಸ್ಯೆಗಳು, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಆರಾಮದಾಯಕ ನಿದ್ರೆ ಹಾಗೂ ಹಸಿರು ಆಹಾರ ಮುಖ್ಯ. ಮನಸ್ಸು ನಿಶ್ಚಲವಾಗಿಡಲು ಧ್ಯಾನ ಮತ್ತು ಭಕ್ತಿಗೀತೆ ಕೇಳುವುದು ಉತ್ತಮ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 2. ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 8:45ರಿಂದ 10:15 ಶುಭವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ಚಂದ್ರಾಯ ನಮಃ ಅಥವಾ ಓಂ ದುರ್ಗಾಜೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿಕೊಳ್ಳಿ. ಶುಭ ಪ್ರಾಪ್ತಿಯಾಗಲಿದೆ. ಹಾಲು ಅಥವಾ ಬೆಲ್ಲ ಮಿಶ್ರಿತ ಆಹಾರವನ್ನು ಬಡವರಿಗೆ ದಾನ ಮಾಡುವುದು ಶುಭ ಕೊಡಲಿದೆ. ಮನೆಗೆ ತುಳಸಿ ಅಥವಾ ಹಸಿರು ಗಿಡವನ್ನು ನಡುವುದರಿಂದಲೂ ನಿಮಗೆ ಶುಭ ಪ್ರಾಪ್ತಿಯಾಗಲಿದೆ.
ಭಾವನೆಗಳ ಅಲೆಗಳಲ್ಲಿ ಹರಿದು ಹೋಗದೆ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸಿಕೊಳ್ಳಿ. ಕುಟುಂಬದ ಬೆಂಬಲ ನಿಮ್ಮ ದಿನವನ್ನು ಈ ದಿನ ಬೆಳಗಿಸಲಿದೆ. ಸಿಂಹರಾಶಿ, ಇಂದು ನೀವು ಉತ್ಸಾಹದಿಂದ ತುಂಬಿರತಕ್ಕಂಥ ದಿನ. ಇಚ್ಛಾಶಕ್ತಿ ಮತ್ತು ನಾಯಕತ್ವ ಗುಣಗಳು ಇಂದು ಬೆಳಕಿಗೆ ಬರಲಿದೆ. ಮಿತ್ರರ ನೆರವು ದೊರೆಯತಕ್ಕಂಥ ದಿನ. ನಿಮ್ಮ ಯೋಜನೆಗಳು ಸ್ಪಷ್ಟವಾಗಿದ್ದು ಕಾರ್ಯರೂಪಕ್ಕೆ ತರಲು ಉತ್ತಮ ಸಮಯವಾಗಿರಲಿದೆ. ಕಾರ್ಯಕ್ಷೇತ್ರದಲ್ಲಿ ನೀವು ನಾಯಕತ್ವ ತೋರುವಂಥ ದಿನ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರವಾದಂಥ ದಿನ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಸೌಲಭ್ಯಗಳ ಬಗ್ಗೆ ಸುತ್ತೋಲೆಗಳು ಬರಬಹುದು. ಸಹೋದ್ಯೋಗಿಗಳೊಂದಿಗೆ ಸಮರತೆಯಿಂದ ಮುನ್ನಡೆಯಿರಿ. ಹಣಕಾಸಿನಲ್ಲಿ ಚುರುಕು ಮತ್ತು ಲಾಭದ ಯೋಗವಿದೆ. ಹೂಡಿಕೆಗೆ ಅನುಕೂಲಕರ ದಿನವಾಗಿರಲಿದೆ. ಆದರೆ ಸವಿವರವಾಗಿ ಪರಿಶೀಲಿಸಿಕೊಂಡು ಮುಂದುವರಿಯಿರಿ. ಋಣ ತೀರಿಸಲು ಸಹಕಾರ ನೀಡುವಂತಹ ಅವಕಾಶಗಳು ಲಭ್ಯವಾಗಲಿದೆ. ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಗಳಲ್ಲಿ ಹೊಸ ಅನಿಸಿಕೆಗಳು ಮೂಡಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯುವ ಮೂಲಕ ಸಂಬಂಧ ಈ ದಿನ ಬಲವಾಗಲಿದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಸಹಕಾರ ಸಿಗತಕ್ಕಂಥ ದಿನ. ಆರೋಗ್ಯ ಉತ್ತಮವಾಗಿರಲಿದೆ. ಹೆಚ್ಚು ಚಟುವಟಿಕೆಯಿಂದ ಇರತಕ್ಕಂಥ ದಿನ. ಶಕ್ತಿಯು ಹೆಚ್ಚಿರಲಿದೆ. ಆದರೆ ಒತ್ತಡದಿಂದ ಆದಷ್ಟು ದೂರವಿರುವುದು ಒಳ್ಳೆಯದು. ಹಾರ್ಮೋನ್ನಲ್ಲಿ ಸ್ವಲ್ಪ ಬದಲಾವಣೆಗಳು, ಜ್ವರದ ಲಕ್ಷಣ ಇದ್ದರೆ ವಿಶ್ರಾಂತಿ ಪಡೆಯತಕ್ಕಂಥದ್ದು ಒಳ್ಳೆಯದು. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಸುವರ್ಣ ಬಣ್ಣ. ಶುಭ ಸಂಖ್ಯೆ 1. ಈ ದಿನದ ನಿಮ್ಮ ಶುಭ ಕಾಲ ಸಂಜೆ 3:30ರಿಂದ ಸಂಜೆ 5 ಗಂಟೆಯವರೆಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ಹ್ರೀಂ ಸೂರ್ಯಾಯ ನಮಃ ಅಥವಾ ಓಂ ನಾರಸಿಂಹಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿಕೊಳ್ಳಿ. ಶುಭ ಪ್ರಾಪ್ತಿಯಾಗಲಿದೆ. ಸೂರ್ಯನ ಎದುರು ನಾರು ಹಣ್ಣನ್ನು ಅರ್ಪಿಸಿ ಅಥವಾ ಹಾಲು ಪಾಯಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದರಿಂದಲೂ ಶುಭ ದೊರೆಯಲಿದೆ. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನೀವು ಇದನ್ನ ಸ್ಪಷ್ಟತೆ, ಉತ್ಸಾಹ ಮತ್ತು ಧೈರ್ಯದಿಂದ ತುಂಬಿರತಕ್ಕಂಥ ನಿಮ್ಮ ದಿನವಾಗಿರಲಿದೆ. ಕನ್ಯಾ ರಾಶಿ, ಇಂದು ವಿವರವಾದ ಯೋಜನೆ ಮತ್ತು ವಿಶ್ಲೇಷಣಾ ಶಕ್ತಿಯಿಂದ ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸಲಿದ್ದೀರಿ. ದಿನದ ಆರಂಭದಲ್ಲಿ ನಿಮಗೆ ಗೊಂದಲ ಇದ್ದರೂ ಮಧ್ಯಾಹ್ನದ ನಂತರ ಸ್ಥಿತಿಗತಿಗಳು ಸುಧಾರಿಸಲಿದೆ. ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವಂಥ ದಿನ. ನಾನಾ ಕೆಲಸಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸಬೇಕಾದಂಥ ದಿನವಾಗಲಿದೆ. ಲೆಕ್ಕಪತ್ರ ದಾಖಲೆ ಅಥವಾ ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಹೆಚ್ಚಿನ ಒತ್ತಡವಿರಲಿದೆ. ವಿದ್ಯಾರ್ಥಿಗಳಿಗೆ ಫಲಪ್ರದ ದಿನವಾಗಲಿದೆ. ಹಣಕಾಸು ವಿಷಯಗಳಲ್ಲಿ ಜಾಗರೂಕತೆ ಅವಶ್ಯಕ. ಹೂಡಿಕೆ ಅಥವಾ ಖರೀದಿ ಮಾಡುವ ಮೊದಲು ಪರಿಶೀಲನೆ ಮಾಡುವುದು ಉತ್ತಮ. ಅಗತ್ಯಕ್ಕೂ ಮಿಕ್ಕ ಖರ್ಚು ಮಾಡುವ ಶಕ್ತಿಯುಳ್ಳ ದಿನವಾಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮತ್ತು ಪ್ರೀತಿಯ ವಿಚಾರಗಳಲ್ಲಿ ಕೆಲವು ಗೊಂದಲಗಳು ಉಂಟಾಗುವಂಥ ದಿನವಾಗಲಿದೆ. ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಹನ ಅಗತ್ಯ. ಕುಟುಂಬದಲ್ಲಿ ಹಿರಿಯರ ಸಲಹೆ ಕೇಳುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಸೂಕ್ಷ್ಮತೆ ಅಥವಾ ತಲೆನೋವು, ಹೊಟ್ಟೆ ನೋವು, ಅಸ್ವಸ್ಥತೆ ಕಾಣಿಸಬಹುದು. ಎಚ್ಚರಿಕೆಯಿಂದ ಇರಿ. ಜಂಕ್ ಫುಡ್ಡನ್ನು ತಪ್ಪಿಸಿಕೊಳ್ಳಿ. ದೇಹಕ್ಕೆ ತಾಜಾ ಆಹಾರ ನೀಡುವುದು ಉತ್ತಮ. ಮನಸ್ಸು ತೀವ್ರವಾಗಿ ಚಿಂತನೆಯಲ್ಲಿ ತೊಡಗಬಹುದು. ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5. ಶುಭ ಕಾಲ ಮಧ್ಯಾಹ್ನ 12:15ರಿಂದ 1:45 ಶುಭ ಕಾಲ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿಕೊಳ್ಳಿ. ಪೂಜೆಗೆ ಹಸಿರು ಎಲೆ ಮತ್ತು ಹಣ್ಣುಗಳನ್ನು ದೇವರಿಗೆ ಸಮರ್ಪಿಸಿಕೊಳ್ಳಿ. ಬಡವರಿಗೆ ಹಸಿರು ತರಕಾರಿ ಅಥವಾ ಅನ್ನದಾನವನ್ನು ಮಾಡಿ. ಶುಭ ದೊರೆಯಲಿದೆ. ನಿಮ್ಮ ಜ್ಞಾನ ಮತ್ತು ವಿಶ್ಲೇಷಣಾ ಶಕ್ತಿ ಉತ್ತಮ ಫಲಿತಾಂಶ ಇದನ್ನು ನಿಮಗೆ ತಂದುಕೊಡಲಿದೆ. ದಿನದ ಅಂತ್ಯದವರೆಗೆ ಶಾಂತಿ ಮತ್ತು ಸಮಾಧಾನ ಸಿಗುವಂಥ ದಿನವಾಗಲಿದೆ. ತುಲಾರಾಶಿ, ಇಂದು ಸಮತೋಲನ ಮತ್ತು ಶಾಂತಿ ಕಾಯ್ದುಕೊಳ್ಳುವುದು ನಿಮ್ಮ ಪ್ರಮುಖ ಗುರಿಯಾಗಿರಲಿದೆ. ಸುತ್ತಲಿನ ಜನರಿಂದ ನಿಂದನೆ ಅಥವಾ ಗೊಂದಲವು ಉಂಟಾದರೂ ವಿವೇಕದಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ನಿಮ್ಮ ನಗೆ ಮತ್ತು ಹೃದಯವಂತಿಕೆಯು ಅನೇಕ ಬಾಗಿಲುಗಳನ್ನು ತೆರೆಯಲಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ನಿಮಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರೈಸಲಿದ್ದೀರಿ. ಕಾನೂನು ಅಥವಾ ರಾಜಕೀಯ ಕ್ಷೇತ್ರದವರಿಗೆ ಉತ್ತಮವಾದಂತಹ ದಿನ.
ಹೊಣೆಗಾರಿಕೆಗಳಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರಗಳಲ್ಲಿ ಉಳಿತಾಯದ ಜಾಣತೆಯನ್ನು ಬೆಳೆಸಿಕೊಳ್ಳಿ. ಹೊಸ ಖರೀದಿಗಳನ್ನು ಮುಂದೂಡುವುದು ಒಳಿತು. ಋಣ ಅಥವಾ ಸಾಲದಿಂದ ದೂರವಿರುವ ಪ್ರಯತ್ನವನ್ನು ಮಾಡಿಕೊಳ್ಳಿ. ಪ್ರೀತಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ಜೀವನದಲ್ಲಿ ಭಾವನಾತ್ಮಕ ಅಸ್ಥಿರತೆ ಇರಲಿದೆ. ಸಂಗಾತಿಯೊಂದಿಗೆ ಗಂಭೀರವಾದಂಥ ಸಂಭಾಷಣೆ ಅಗತ್ಯ. ಹೊಸ ಪರಿಚಯಗಳು ಪ್ರೀತಿ ಕಡೆಗೆ ಬೆಳೆಯಬಹುದು, ಆದರೆ ಹಠ ಅಥವಾ ಸ್ವಾರ್ಥ ತೊರೆದು ಮುನ್ನಡೆಯಿರಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದೆಯಲ್ಲಿರುವ ಒತ್ತಡ ಅಥವಾ ನಿದ್ರೆ ಸಮಸ್ಯೆ ನಿಮಗೆ ಕಾಡಲಿದೆ. ಯೋಗ, ಧ್ಯಾನ, ಸಂಗೀತದಿಂದ ಶಾಂತಿ ಸಿಗಲಿದೆ. ಸುತ್ತಲಿನ ವಾತಾವರಣದಿಂದ ಶುದ್ಧ ವಾಯು ಸೇವನೆ ಮಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಒಂದು ಶುಭ ಬಣ್ಣ ಕ್ರೀಮ್ ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಕಾಲ ಮಧ್ಯಾಹ್ನ 2:15ರಿಂದ 3:30 ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟದ ಪರಿಹಾರಕ್ಕಾಗಿ ಓಂ ಶ್ರೀಂ ಲಕ್ಷ್ಮೀ ನಮಃ ಅಥವಾ ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿಕೊಳ್ಳುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಭಾನುವಾರ ಅಥವಾ ಸೋಮವಾರ ಹಾಲು ಅಥವಾ ಸಕ್ಕರೆ ನೀಡುವುದು ನಿಮಗೆ ಫಲಕಾರಿಯಾಗಲಿದೆ. ಅಗತ್ಯವಿರುವವರಿಗೆ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿಕೊಳ್ಳಿ. ಇಂದು ನೀವು ಆತ್ಮವಿಶ್ವಾಸದಿಂದ ಕೂಡಿರಬೇಕು. ಕೌಟುಂಬಿಕ ಸಮತೋಲನ ಮತ್ತು ವೃತ್ತಿಪರ ಜವಾಬ್ದಾರಿಗಳ ನಡುವೆ ಸಮನ್ವಯ ಸಾಧಿಸರೆ ಯಶಸ್ಸು ನಿಮ್ಮದಾಗಲಿದೆ. ವೃಶ್ಚಿಕ ರಾಶಿ. ಇಂದು ನಿಮ್ಮ ಆತ್ಮಸ್ಥೈರ್ಯ ಹಾಗೂ ಗಂಭೀರ ನಿಲುವು ಇತರರನ್ನು ಆಕರ್ಷಿಸಲಿದೆ. ಆದರೂ ಅಹಂಕಾರ ಅಥವಾ ಹಠ ತೋರುವುದನ್ನು ತಪ್ಪಿಸಿಕೊಳ್ಳಿ. ಆತ್ಮಪರಿಶೀಲನೆಗೆ ಸೂಕ್ತವಾದಂತಹ ದಿನ. ನಿಮ್ಮ ನಿರ್ಧಾರಗಳು ಇತರರ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ. ಗೌಪ್ಯ ಯೋಜನೆಗಳು ಯಶಸ್ಸು ಕಾಣಬಹುದು. ಅಧಿಕಾರಿಗಳು ಅಥವಾ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ರಾಜಕೀಯ, ಗುಪ್ತಚರ, ತಂತ್ರಜ್ಞಾನ ಕ್ಷೇತ್ರದವರಿಗೆ ಲಾಭ ಯೋಗವಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಬಾಕಿ ಹಣಗಳು ಲಭ್ಯವಾಗತಕ್ಕಂಥ ಯೋಗಗಳಿದೆ. ಆರ್ಥಿಕ ಭದ್ರತೆಗೆ ಹೂಡಿಕೆ ಯೋಜನೆ ಉತ್ತಮ. ಶತಾಯುಗೊಳಿಸಿದ ವ್ಯವಹಾರಗಳಿಂದ ಲಾಭ ಪ್ರಾಪ್ತಿಯಾಗಲಿದೆ. ಹೊಸ ಸಾಲ ತೆಗೆದುಕೊಳ್ಳುವುದು ದೂರವಿರುವುದು ಉತ್ತಮ. ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಸಂಬಂಧಗಳು ಗಂಭೀರ ಹಂತಕ್ಕೆ ಹೋಗಬಹುದು. ಸಂಗಾತಿಯೊಂದಿಗೆ ಸೂಕ್ಷ್ಮ ವಿಚಾರಗಳಲ್ಲಿ ಸಮಾಧಾನದಿಂದ ಮಾತುಕತೆ ಮಾಡುವುದು ಅಗತ್ಯ. ಹಳೆಯ ಸ್ನೇಹಿತರಿಂದ ಮದುವೆ ಯೋಗದ ಮಾತುಕತೆಗಳಾಗಬಹುದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ನಿಮ್ಮ ಆರೋಗ್ಯ ಸಾಧಾರಣವಾಗಿರತಕ್ಕಂಥ ದಿನ. ಆದರೆ ಒತ್ತಡ ಅಥವಾ ನಿದ್ರೆಯ ಕೊರತೆ ನೀವು ಕಾಣಬಹುದು. ರಕ್ತದೊತ್ತಡ ಅಥವಾ ಗರ್ಭಾಶಯ ಸಂಬಂಧಿತ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಯೋಗ, ನಿದ್ರೆ, ಶಿಸ್ತಿನಿಂದ ಸ್ಥಿತಿ ಸುಧಾರಿಸಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 10 ಗಂಟೆಯಿಂದ 11:30 ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ನಮಃ ಶಿವಾಯ ಅಥವಾ ಓಂ ಸ್ಕಂದಾಯ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಹೊಳೆಯುವ ವಸ್ತುವನ್ನು ದಾನ ಮಾಡಿ ಮತ್ತು ದೇವರ ದರ್ಶನವನ್ನು ಮಾಡಿಕೊಳ್ಳಿ. ಭಕ್ತಿಯಿಂದ ರಾಹು ಮತ್ತು ಕೇತುವಿನ ಪೂಜೆ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳಿ. ಶುಭ ಪ್ರಾಪ್ತಿಯಾಗಲಿದೆ. ಧನುಸ್ಸು ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಗುರಿ ಪಾಲನೆಯ ಚೈತನ್ಯ ಪ್ರಬಲವಾಗಿರಲಿದೆ. ನಿಮ್ಮ ಉತ್ಸಾಹ ಮತ್ತು ನಿಷ್ಠೆ ಇತರರಿಗೂ ಪ್ರೇರೇಪಣೆಯಾಗಲಿದೆ. ಆದರೆ ಶೀಘ್ರ ನಿರ್ಧಾರಗಳು ಸಮಸ್ಯೆ ತರಬಹುದು. ಸಮಶೀತೋಷ್ಣ ನಡವಳಿಕೆಯಿಂದ ಮುನ್ನಡೆಯುವುದು ಉತ್ತಮ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಮುಂದುವರಿದ ಅವಕಾಶಗಳು ಕಾಣಿಸಿಕೊಳ್ಳಲಿದೆ. ವಿದ್ಯಾಕ್ಷೇತ್ರದಲ್ಲಿ ನೀವು ಶ್ರೇಷ್ಠತೆ ಸಾಧಿಸಲಿದ್ದೀರಿ. ಉನ್ನತಿ ಅಥವಾ ಸ್ಥಾನಬಲ ಸಾಧ್ಯತೆ ಇದೆ. ಹೊಸ ಒಪ್ಪಂದ ಅಥವಾ ಜವಾಬ್ದಾರಿಯ ಬಗ್ಗೆ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ದೃಷ್ಟಿಯಿಂದ ಲಾಭದಾಯಕ ದಿನವಾಗಿರಲಿದೆ. ಹೂಡಿಕೆ ಮಾಡುವ ಯೋಗಗಳು ಕೂಡಿಬರಲಿದೆ. ವಿಶೇಷವಾಗಿ ಶಿಕ್ಷಣ ಮತ್ತು ಪ್ರವಾಸದ ಭಾಗವಾಗಿರಲಿದೆ. ಅತಿಯಾದ ಖರ್ಚು ಮಾಡುವ ಹಂಬಲವಿರತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ಹಣದ ವಿಚಾರದಲ್ಲಿ ನಿಯಂತ್ರಣ ಇರಲಿ.
ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯಿಂದ ಸ್ನೇಹಭರಿತ ಮಾತುಕತೆ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಅಗತ್ಯ. ಹೊಸ ಪ್ರೇಮ ಸಂಬಂಧಗಳು ಚುರುಕು ಪಡೆಯಲಿದೆ. ದಾಂಪತ್ಯದಲ್ಲಿ ನಂಬಿಕೆ ಮತ್ತು ಸ್ಪಷ್ಟ ಸಂವಹನ ಉಳಿಸಿಕೊಂಡರೆ ಸಂತೋಷ ಹೆಚ್ಚಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಾಧಾರಣ ತೊಂದರೆ ಇಲ್ಲದ ದಿನ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸ್ವಸ್ಥತೆ ಉಂಟಾದರೆ ಹೆಚ್ಚಿನ ನೀರು ಸೇವಿಸಿಕೊಳ್ಳಿ. ಸಂಜೆ ವೇಳೆ ತುಡಿತ ಅಥವಾ ಎದೆಯ ಒತ್ತಡ ಉಂಟಾದರೆ ವಿಶ್ರಾಂತಿ ಅವಶ್ಯಕ. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ, ಶುಭ ಸಂಖ್ಯೆ 3. ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 9:30 11 ಗಂಟೆಯವರೆಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ದತ್ತಾತ್ರೇಯನ ದೇವರ ಸ್ಮರಣೆ ಹಾಗೂ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಪಠನೆ ಮಾಡಿಕೊಳ್ಳಿ. ಮತ್ತು ನಿಮ್ಮ ಇಷ್ಟದೇವರ ಸ್ಮರಣೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಮಕರ ರಾಶಿ. ಇಂದು ನಿಮ್ಮ ಪರಿಶ್ರಮ ಮತ್ತು ಶಿಸ್ತು ಫಲ ನೀಡುವಂತಹ ದಿನ. ಹಠದಿಂದ ತಪ್ಪಿಸಿ ದಿಟ್ಟತೆ, ಸಹನೆ ಮೂಲಕ ಮುನ್ನಡೆಯಿರಿ. ನಿಮ್ಮ ಕೆಲಸಗಳ ಬಗ್ಗೆ ಗಂಭೀರವಾಗಿರಬೇಕು, ಆದರೆ ಅನಗತ್ಯ ಚಿಂತೆಯಿಂದ ದೂರವಿರುವುದು ಒಳ್ಳೆಯದು. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಅಥವಾ ಅವಕಾಶಗಳು ಲಭಿಸಲಿದೆ. ನಿರ್ಣಯಗಳನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ, ವಿಶ್ಲೇಷಿಸಿ. ಅಷ್ಟರಲ್ಲಿ ಯಶಸ್ಸು ನಿಮ್ಮದೇ ಆಗಲಿದೆ. ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂಥ ಸಂಭವವಿದೆ. ವ್ಯವಹಾರದಲ್ಲಿ ಹೂಡಿಕೆ ಅಥವಾ ಹೊಸ ಪಾಲುದಾರರ ಬಗ್ಗೆ ಎಚ್ಚರಿಕೆ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ ಇರುವ ಸಾಧ್ಯತೆ ಇದೆ. ಹಳೆಯ ಸಾಲದ ತೊಂದರೆಗಳ ಪರಿಹಾರ ಸಿಗಬಹುದು. ಖರ್ಚು ಕಡಿಮೆ ಮಾಡುವುದು ಉತ್ತಮ. ಉಳಿತಾಯದ ಯೋಚನೆ ಮಾಡುವುದು ಒಳಿತು. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರೊಂದಿಗೆ ಮನಸ್ಥಿತಿ ತಿಳಿಸಿಕೊಳ್ಳುವುದು ಮುಖ್ಯ. ಸಂಗಾತಿಯೊಂದಿಗೆ ಅಸಮಾಧಾನ ತಗ್ಗಿಸಿಕೊಳ್ಳಿ. ಸಂಭಾಷಣೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಪ್ರೀತಿಯಲ್ಲಿ ನೀವೇ ಮೊದಲ ಹೆಜ್ಜೆ ಇಡಬೇಕು. ದಯೆಯಿಂದ ನಡವಳಿಕೆ ಉತ್ತಮ ಫಲ ನೀಡಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆನೋವು, ಹೊಟ್ಟೆಗೆ ಸಂಬಂಧಿಸಿದಂಥ ತೊಂದರೆಗಳಾಗಬಹುದು. ಜಾಗರೂಕತೆಯಿಂದ ಇರಿ. ಹೊತ್ತಿನಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ನೀರು ಹೆಚ್ಚು ಕುಡಿಯುವುದು ಮುಖ್ಯ. ಮೃದುವಾದ ವ್ಯಾಯಾಮ, ಯೋಗದಿಂದ ಶ್ರೇಷ್ಠ ಫಲ ಸಿಗಲಿದೆ. ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8. ಶುಭ ಕಾಲ ಸಂಜೆ 4ರಿಂದ ಸಂಜೆ 5:30 ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ, ಇಲ್ಲವಾದಲ್ಲಿ 108 ಬಾರಿ ಜಪ ಮಾಡಿಕೊಳ್ಳಿ. ಕಪ್ಪು ತಿಲವನ್ನು ದಾನ ಮಾಡಿ, ಎಳ್ಳೆಣ್ಣೆಯನ್ನು ದಾನ ಮಾಡಿ. ಗ್ರಹಚಾರ ಪರಿಹಾರವಾಗಲಿದೆ. ಹಿರಿಯರಿಗೆ ಸೇವೆ ಮಾಡಿದರೆ ಶುಭ ಫಲ ದೊರೆಯಲಿದೆ. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶ್ರದ್ಧೆ ಮತ್ತು ಶಿಸ್ತು ನಿಮ್ಮ ದಿನದ ಗೆಲುವಿನ ಗುಟ್ಟಾಗಿರಲಿದೆ. ನಿಶ್ಚಿತ ಗುರಿಯೊಂದಿಗೆ ಮುನ್ನಡೆದರೆ ಪ್ರಗತಿ. ಕುಂಭರಾಶಿ. ಇಂದು ಹೊಸ ಆಲೋಚನೆಗಳು ಮತ್ತು ಪ್ರೇರಣೆಯ ದಿನವಾಗಿರಲಿದೆ. ಸೃಜನಶೀಲತೆ ಹೆಚ್ಚು ಬೆಳೆಯಬಹುದು. ನಿಮ್ಮ ಮಾತುಗಳು ಹಾಗೂ ಚಿಂತನೆಗಳ ಮೂಲಕ ಇತರರ ಮೇಲೆ ಪ್ರಭಾವ ಬೀರಲಿದ್ದೀರಿ. ಆದರೆ ಆಲಸ್ಯ ಅಥವಾ ದ್ವಂದ್ವದಿಂದ ಎಚ್ಚರವಾಗಿರಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೀನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಉತ್ತಮವಾದಂತಹ ದಿನ. ಪಡಿತರ ಚೀಟಿ, ದಾಖಲೆ ಅಥವಾ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಅಥವಾ ತೊಂದರೆ ಯೋಗ್ಯವಿದೆ. ಸಹನೆಯಿಂದ ನಿರ್ವಹಿಸಿಕೊಳ್ಳಿ. ಒಳ್ಳೆಯ ಒಂದು ಕೆಲಸ ಕಾರ್ಯ ಮಾಡುವವರಿಗೆ ಉತ್ತಮ ಸಹಕಾರವಾಗಲಿದೆ. ಸ್ವತಂತ್ರವಾಗಿ ಕೆಲಸ ಮಾಡುವವರು ಹೆಚ್ಚು ಸೃಜನಾತ್ಮಕತೆಯಿಂದ ತೊಡಗಲಿದ್ದೀರಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಣ್ಣ ಮಟ್ಟದ ಲಾಭ ಉಂಟಾಗತಕ್ಕಂಥ ದಿನ. ಗಾತ್ರದಿಗಿಂತ ಆಲೋಚನೆ ದೊಡ್ಡದಾಗಿರಲಿ, ಆದರೆ ತಕ್ಷಣದ ಹೂಡಿಕೆ ತಪ್ಪಿಸಿಕೊಳ್ಳುವುದು ಉತ್ತಮ. ಯಾವುದೇ ವ್ಯವಹಾರ ಮಾಡುವಾಗ ಭರವಸೆ ಅಥವಾ ಶಬ್ದ ಪ್ರಮಾಣ ತಪ್ಪದೇ ಇರಲಿ. ಪ್ರೀತಿಯ ದಾಂಪತ್ಯ ವಿಚಾರದಲ್ಲಿ ಪ್ರೇಮ ಸಂಬಂಧಗಳಿಗೆ ಹೊಸ ಉತ್ಸಾಹ ಇರತಕ್ಕಂಥ ದಿನ. ಸಂಗಾತಿಯೊಂದಿಗೆ ಸಮಂಜಸ ನಡವಳಿಕೆಯಿಂದ ನಂಬಿಕೆ ಬೆಳೆಸಿಕೊಳ್ಳಲಿದ್ದೀರಿ. ಕೆಲವರಿಗೆ ಹಳೆಯ ಸ್ನೇಹಿತರೊಂದಿಗೆ ಪುನಃ ಸಂಪರ್ಕ ಸ್ಥಾಪನೆಯ ಯೋಗವಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಇರತಕ್ಕಂಥ ದಿನ. ವಿಶ್ರಾಂತಿ, ಧ್ಯಾನ ಮಾಡಿಕೊಳ್ಳಿ. ಕಣ್ಣಿಗೆ ಸಂಬಂಧಪಟ್ಟಂತಹ, ತಲೆಗೆ ಸಂಬಂಧಿಸಿದಂಥ ತೊಂದರೆಗಳು ಕಾಣಿಸಿಕೊಳ್ಳಬಹುದು.
ಶ್ವಾಸಕೋಶ ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿ ಮುಖ್ಯ. ಇಂದಿನ ನಿಮ್ಮ ಶುಭ ಬಣ್ಣ ಆಕಾಶ ನೀಲಿ. ಶುಭ ಸಂಖ್ಯೆ 7. ಈ ದಿನದ ನಿಮ್ಮ ಶುಭ ಕಾಲ ಶುಭ ಸಮಯ ಸಂಜೆ 5:45 7 ಗಂಟೆಯವರೆಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಹಂ ಹನುಮತೆ ನಮಃ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಸಿರು ಎಲೆ ಹಣ್ಣನ್ನು ದಾನ ಮಾಡಿ. ಭಕ್ತಿಯಿಂದ ದೇವರ ಧ್ಯಾನ, ಧಾರ್ಮಿಕ ಗ್ರಂಥಗಳ ಪಠನ ಉತ್ತಮ ಫಲ ನೀಡಲಿದೆ. ಮೀನರಾಶಿ, ನಿಮ್ಮ ಇಂದಿನ ಭಾವನೆಗಳು ಗಾಢವಾಗಿರಬಹುದು, ಆದರೆ ದಿಶೆ ತಪ್ಪದಂತೆ ಜಾಗರೂಕರಾಗಿರಿ. ನಿಮ್ಮ ಕಲ್ಪನೆ ಶಕ್ತಿಗೆ ಪ್ರಚಂಡ ಶಕ್ತಿ ಇರಲಿದೆ. ಅದನ್ನು ಪ್ರಾಯೋಗಿಕವಾಗಿ ಬಳಸಿದರೆ ಉತ್ತಮ ಫಲ ದೊರೆಯಲಿದೆ. ಸ್ನೇಹಿತರೊಂದಿಗೆ ಅಥವಾ ಗುರುಗಳಿಂದ ಸಹಕಾರ ಸಿಗುವಂಥ ಸಾಧ್ಯತೆ ಇದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಪ್ರೋತ್ಸಾಹ ಸಿಗತಕ್ಕಂಥ ದಿನ. ಕೆಲಸದಲ್ಲಿ ಹೊಸದಾಗಿ ಕಲಿಯುವ ಅವಕಾಶಗಳು ದೊರೆಯಲಿದೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಂಪರ್ಕ ಬೆಳೆಯುವಂಥ ಸಾಧ್ಯತೆ ಇದೆ. ವಿದೇಶ ಅಥವಾ ದೂರದ ಊರಿನಿಂದ ಕೆಲಸದ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಾಧಾರಣ ಲಾಭವಿರಲಿದೆ. ಕೆಲವೊಂದು ಹಳೆಯ ಸಾಲ ಅಥವಾ ಹಣ ಹಿಂತಿರುಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಪಾರಿವಾರಿಕ ಖರ್ಚು ಹೆಚ್ಚಾಗಬಹುದು, ತಾಳ್ಮೆಯಿಂದ ನಿರ್ವಹಿಸಿಕೊಳ್ಳಿ. ಪ್ರೀತಿಯ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಭಾವನಾತ್ಮಕ ನಂಟು ಗಾಢವಾಗಬಹುದು. ನಿಮ್ಮ ಮಾತುಗಳಿಂದ ಗಾಯ ಆಗದಂತೆ ಜಾಗರೂಕರಾಗಿರಿ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ಸಂಬಂಧ ಗಟ್ಟಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಬಗ್ಗೆಯೂ ಜಾಗೃತಿ ಅಗತ್ಯ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಾಗಬಹುದು. ತಣ್ಣನೆಯ ಪಾನೀಯ ಆಹಾರದಿಂದ ದೂರವಿರಿ. ನೆಮ್ಮದಿ ನಿದ್ರೆ ಕಾಪಾಡಿಕೊಳ್ಳುವುದು ಮುಖ್ಯ. ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ. ಶುಭ ಸಂಖ್ಯೆ 2. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:45 ಮಧ್ಯಾಹ್ನ 12 ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ಬೃಹಸ್ಪತಯೇ ನಮಃ ಇಲ್ಲವಾದಲ್ಲಿ ಓಂ ದತ್ತಾತ್ರೇಯಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿದಲ್ಲಿ ಶುಭ ದೊರೆಯಲಿದೆ. ಹಸಿರು ದಾನ ಅಥವಾ ಗುರುವಿಗೆ ಸೇವೆ ಮಾಡುವುದು ಉತ್ತಮ. ಪಿತೃಪೂಜೆಯನ್ನು ಮಾಡಿಕೊಳ್ಳಿ. ಗುರು ಸ್ತೋತ್ರ ಪಠನೆ ಮಾಡಿಕೊಳ್ಳಿ. ಭಗವಂತನ ನಾಮಸ್ಮರಣೆಯನ್ನು ಪಾರಾಯಣ ಮಾಡಿ. ಈ ದಿನದ ನಿಮ್ಮ ವಿಚಾರಕ್ಕಾಗಿ ಭಾವನೆ, ಕಲ್ಪನೆ ಮತ್ತು ವಿವೇಕದ ಸಮತೋಲನದಿಂದ ಇಂದು ಉತ್ತಮ ದಿನವನ್ನಾಗಿ ನೀವು ಮಾಡಿಕೊಳ್ಳಲಿದ್ದೀರಿ. ತಾಳ್ಮೆ ಮತ್ತು ಸರಳತೆ ಇದನ್ನು ನಿಮ್ಮ ಶಕ್ತಿಯಾಗಲಿದೆ.